ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಹೇಳೋದು ಸರಿ, ಆದರೆ ಪ್ರೀತಿ ಕುರುಡು ಅಂತಾರೆ. ಪ್ರೀತಿ ಮಾಡಿದ್ಮೇಲೆ ಪ್ರೀತಿಸೋರು ಕುರುಡರಾಗ್ಬಿಡ್ತಾರೆ. ಅಂದಾಗೆ ನಿಮ್ದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು? ನಮ್ದು ಅರೇಂಜ್ ಮ್ಯಾರೇಜ್ ಸರ್. ನಮ್ಮ ಅತ್ತೆ ಮಾವ ಪ್ರೀತಿ ಮಾಡಿ ಮದುವೆ ಆದರೂ ನನ್ನ ಹೆಂಡತಿಗೆ ಆ ಥರ ಭಾವನೆಗಳು ಹುಟ್ಟಲಿಲ್ವಂತೆ. ಈಗ ನೋಡಿ, ಮದುವೆ ಆದಮೇಲೆ ನಾವಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ಅವ್ರನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನೋಡ್ದಿರ ಅಂತ ಹೆಂಡ್ತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾರೆ. ನೀವು ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ಆ ಹುಡುಗಿ ತಂದೆ ತಾಯಿ ತುಂಬ ಸಂಸ್ಕಾರವಂತರು ಅಂತ ಅನ್ಸುತ್ತೆ. ತುಂಬ ಕುಟುಂಬದಲ್ಲಿ ಬೆಳೆದು ಬಂದಂಥ ಹುಡುಗಿ, ಸಂಸ್ಕಾರ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಆಡ್ತಿರೋ ಮಾತುಗಳು ನಿಮಗೆ ಸ್ವಲ್ಪ ಅತಿಶಯ ಅಂತ ಅನ್ನಿಸ್ಬೋದೇನೋ, ಆದರೆ ಒಂದ್ಸಲಿ ನೀವು ಅವ್ರನ್ನ ಭೇಟಿ ಆದರೆ ನಾನು ಆಡ್ತಿರೋ ಮಾತು 100% ನಿಜ ಅಂತ ಒಪ್ಕೋತೀನಿ. ಹಾಗಾದರೆ ಮುಂದಿನ ಸಲ ಬರೋವಾಗ ಖಂಡಿತ ನೀವು ಅವ್ರನ್ನ ಕರ್ಕೊಂಬರ್ಬೇಕು. ಶೋರಮ್ಮ, ಖಂಡಿತ ಕರ್ಕೊಂಬನ್ನಿ. ಬೇಡ ಬೇಡ, ತುಂಬ ಚೆನ್ನಾಗಿದೆ. ಹೋಗಿ ತುಂಬ ಚೆನ್ನಾಗಿ. ಹುಡುಗ ನೋಡೋಕ್ಕೆ ತುಂಬಾ ಲಕ್ಷಣವಾಗಿದ್ದಾನೆ, ತುಂಬಾ ಒಳ್ಳೆಯವನು. ಅವನಿಗೆ ಭಾವನನ್ ಬಗ್ಗೆ ಎಲ್ಲ ಹೇಳಿದೀವಿ. ಅವನು ಸಂತೋಷವಾಗಿ ಒಪ್ಕೊಂಡಿದ್ದಾನೆ. ನಮ್ ಭಾವನನ್ನ ಒಂದ್ ಮಾತು ಕೇಳಿದ್ರೆ ಅವ್ರ ಜೊತೆ ಮಾತಾಡಕ್ಕೆ ಸರಿ ಹೋಗುತ್ತೆ. ಸುಮ್ನಿರಮ್ಮ. ಅವಳನ್ನ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ? ಅದೇ ರಾಗ ಅದೇ ಹಾಡು. ಅವಳನ್ನ ಕೇಳೋದು ಬೇಡ, ಹೇಳೋದು ಬೇಡ. ಗಂಡಿನ ಕಡೆಯವ್ರನ್ನ ಕರೆಸಿ ಮಾತುಕತೆ ಮುಗಿಸ್ಬೇಡ. ಅದು ಹೇಗ್ರಿ ಆಗುತ್ತೆ? ಮದುವೆ ಆಗ್ತಿರೋಳು ಭಾವನಾ, ಅವಳನ್ನೇ ಕೇಳದೆ ನಾವೆಲ್ಲ ನಿರ್ಧಾರನ ತಗೊಳಕ್ಕಾಗತ್ತಾ? ಸುಮ್ನಿರೆ. ಅವಳನ್ನ ಕೇಳ್ತಾ ಕೂತ್ರೆ ಒಬ್ಬೊಬ್ರು ಬಂದಾಗ ಒಂದೊಂದು ಕಾರಣ ಹೇಳಿ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಅವ್ರು ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ನು ಕಾಯ್ತಾ ಕೂತ್ರೆ ಲೆಕ್ಕ ತಪ್ಪಾಗ್ಬಿಡುತ್ತೆ. ಹೌದು, ಭಾವನನ್ ಬಗ್ಗೆ ಎಲ್ಲ ವಿಚಾರ ಗೊತ್ತಾದ್ಮೇಲೂ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಹುಡುಗ ತುಂಬಾ ಒಳ್ಳೆಯವನೇ ಆಗಿರ್ತಾನೆ. ಇಂಥ ಸಂಬಂಧ ಮಿಸ್ ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ. ಮೊದಲು ಕರೆಸ್ಬಿಡೋಣ, ಆಮೇಲೆ ಹೇಗೋ ಭಾವನ ಕನ್ವಿನ್ಸ್ ಮಾಡಿದ್ರೆ ಆಗತ್ತೆ. ಇವಳೊಬ್ಳು ಸೀನಾ, ಮೊದಲು ಅವನನ್ನು ಕರೆಸು, ಆಮೇಲೆ ಭಾವನನ ಜೊತೆಲಿ ಮಾತಾಡೋಣ. ಸರಿಮಾ, ಹಾಗೆ ಆಗಲಿ. ಲಕ್ಷ್ಮಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ಹೇಳ ರೀ, ಹಾಗಾದ್ರೆ ಅವ್ರನ್ನ ಬರಕ್ಕೆ ಹೇಳ್ಬಿಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.